ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಗಡಿಭಾಗದಲ್ಲಿ ಸಾಕಷ್ಟು ಕಡೆ ಈಗಾಗಲೇ ರಸ್ತೆಗಳು ಹದಗೆಟ್ಟಿರುವಂಥದ್ದು. ಈ ಒಂದು ಹದಗೆಟ್ಟ ರಸ್ತೆಗಳಿಗೆ ಈಗಾಗಲೇ ಡಾಂಬರೀಕರಣ ಮಾಡುವಂತಹ ಕೆಲಸ ಸಾಕಷ್ಟು ಒಂದು ಬಿರುಸಾಗಿ ಸಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೆಚ್ಚು ಪ್ರಮಾಣದಲ್ಲಿ ಅನುದಾನವನ್ನ ತೆಗೆದುಕೊಂಡ್ಬಂದು ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಬಂಗಾರಪೇಟೆ ತಾಲೂಕಿನಲ್ಲಿ ಆಗ್ತಾ ಇರುವಂತಹ ರಸ್ತೆ ಏನು ಡಾಂಬರೀಕರಣ ಇದೆ ಅದು ಗುಣಮಟ್ಟದಿಂದ ಕೂಡಿದ್ಯಾ ಅಥವಾ ಖಂಡಿತ ಈ ಒಂದು ಭಾಗದಲ್ಲಿ ಕಳಪೆ ಕಾಮಗಾರಿಗಳು ಆಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಕೈಗೊಂಡಿರುವಂತಹ ಗ್ರಾಮೀಣ ಭಾಗದ ಸಂಪರ್ಕ ಕಲ್ಪಿಸುವ ರಸ್ತೆಗಳಿಗೆ ಇತ್ತೀಚೆಗೆ ಒಂದು ಡಾಂಬರೀಕರಣವನ್ನ ಮಾಡುವಂತಹ ಕೆಲಸವನ್ನ ಬಂಗಾರಪೇಟೆ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣ ಕಳಪೆ ಆಗಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ರಸ್ತೆ ಹಾಕಿದ ಕೇವಲ ಒಂದೇ ಒಂದು ದಿನಕ್ಕೆ ಈಗ ಡಾಂಬರು ಕೈಗೆ ಕಿತ್ತು ಬರ್ತಾ ಇದೆ. ಈ ಮೂಲಕ ಗ್ರಾಮಸ್ಥರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಒಂದು ಗ್ರಾಮೀಣ ಭಾಗದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಹಿಂದೆ ಸಾಕಷ್ಟು ಒಂದು 8-10 ವರ್ಷದಿಂದ ಹದಗೆಟ್ಟಿತ್ತು. ಈ ಒಂದು ರಸ್ತೆಗಳ ಒಂದು ಡಾಂಬರೀಕರಣ ಮಾಡಬೇಕು, ಉತ್ತಮ ಗುಣಮಟ್ಟ ಒಂದು ರಸ್ತೆಗಳನ್ನ ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯ ಏನಿತ್ತು, ಅವರ ಒಂದು ಬೇಡಿಕೆ ಇನ್ನೇನು ಈಡೇರ್ತಪ್ಪ ಅಂತಕ್ಕಂಥ ಒಂದೇ ಒಂದು ಖುಷಿಯನ್ನ ಪಡುವ ಮುನ್ನವೇ ಇದೀಗ ಕಳಪೆ ಕಾಮಗಾರಿಯಿಂದ ರಸ್ತೆ ನಿರ್ಮಾಣ ಮಾಡಿರುವಂತಹ ಒಂದು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಬಹಳಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬಂಗಾರಪೇಟೆ ತಾಲೂಕಿನ ತೊಪ್ಪನಹಳ್ಳಿ ಮತ್ತು ಚಾಮನಹಳ್ಳಿ ಮಾರ್ಗದ 1.2 ಕಿಲೋಮೀಟರ್ ರಸ್ತೆಗೆ ಸುಮಾರು ಒಂದು 20 ಲಕ್ಷ ವೆಚ್ಚದಲ್ಲಿ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮಾರ್ಚ್ 15ರಂದು ಇಲ್ಲಿ ಒಂದು ಡಾಂಬರೀಕರಣವನ್ನು ಮಾಡ್ತಾರೆ. ಬಳಿಕ ಮಾರ್ಚ್ 16ರಂದು ಗ್ರಾಮಸ್ಥರೇ ತಮ್ಮ ಒಂದು ಕೈಯಿಂದ ಡಾಂಬರೀಕರಣ ಮಾಡತಕ್ಕಂಥ ಒಂದು ತಾರನ್ನ ತಮ್ಮ ಕೈಯಿಂದನೇ ಕಿತ್ತು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಏನು ಡಾಂಬರು ಕೈಗೆ ಬರ್ತಾ ಇದೆ, ಸರಿಯಾಗಿ ಒಂದು ನೆಲವನ್ನು ಸಮತಟ್ಟು ಮಾಡಿಲ್ಲ, ಜೊತೆಗೆ ಗುಣಮಟ್ಟವಾದಂತಹ ಒಂದು ಡಾಂಬರನ್ನ ಬಳಸಿಲ್ಲ, ಮತ್ತೆ 20 ಮಿಲಿಮೀಟರ್ನ ಒಂದು ಡಾಂಬರೀಕರಣವನ್ನು ಮಾಡ್ತೀವಿ ಅಂತಕ್ಕಂಥ ಅಧಿಕಾರಿಗಳು ಮಾತನ್ನ ಹೇಳಿರ್ತಾರೆ. ಆದ್ರೆ ಇಲ್ಲಿ ಒಂದು 8ರಿಂದ 10 ಮಿಲಿಮೀಟರ್ ಅಷ್ಟು ಎತ್ತರಕ್ಕೆ ಮಾತ್ರ ಒಂದು ಡಾಂಬರೀಕರಣವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶ ಕೂಡ ಈ ಭಾಗದ ಜನರದ್ದಾಗಿದೆ. ಹಾಗಾಗಿನೇ ಈ ಒಂದು ಡಾಂಬರೀಕರಣ ಮಾಡಿದಂತಹ ಕೇವಲ ಒಂದೇ ಒಂದು ದಿನಕ್ಕೆ ಈ ಒಂದು ರಸ್ತೆಗಳು ಕೂಡ ಕಿತ್ತು ಬರ್ತಾ ಇದೆ. ಇದರ ಜೊತೆಗೆ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಕೀರ್ಮಂದೆ ಮತ್ತು ದೊಡ್ಡ ಬೊಮ್ಮಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದ ಮಧ್ಯೆ ಸುಮಾರು 1.5 ಕಿಲೋಮೀಟರ್ ಮಾರ್ಗದ ಸುಮಾರು 30 ಲಕ್ಷ ವೆಚ್ಚದಲ್ಲಿ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಒಂದು ಡಾಂಬರೀಕರಣವನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಇದೇ ಒಂದು ಪರಿಸ್ಥಿತಿ ಆಗಿರುವಂತದ್ದು. ಕೇವಲ ಒಂದೇ ಒಂದು ದಿನಕ್ಕೆ ಡಾಂಬರುಗೆ ಕಿತ್ತು ಬರ್ತಾ ಇದೆ. ಹಾಗಾಗಿನೇ ಸುಮಾರು 8-10 ವರ್ಷದಿಂದ ಈ ಒಂದು ಭಾಗದಲ್ಲಿ ರಸ್ತೆ ಒಂದು ಹದಗೆಟ್ಟಿತ್ತು. ಹಾಗಾಗಿನೇ ರಸ್ತೆಯನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೇಳಿ ಬಂದಿತ್ತು. ಹಾಗಾಗಿನೇ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸುಮಾರು ಒಂದು 30 ಲಕ್ಷ ವೆಚ್ಚದಲ್ಲಿ ಈ ಒಂದು 1.5 ಕಿಲೋಮೀಟರ್ನ ಒಂದು ಉದ್ದದ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಲಾಗಿತ್ತು. ಕೇವಲ ಒಂದೇ ದಿನದಲ್ಲಿ ಏಕಾಏಕಿ ಅಧಿಕಾರಿಗಳು ಡಾಂಬರೀಕರಣವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಡಾಂಬರೀಕರಣಕ್ಕೂ ಮುಂಚೆ ಕೈಗೊಳ್ಳಬೇಕಾಗಿರತಕ್ಕಂಥ ಕ್ರಮಗಳನ್ನ ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಜೊತೆಗೆ ಗುಣಮಟ್ಟದ ಒಂದು ಡಾಂಬರನ್ನು ಕೂಡ ಇಲ್ಲಿ ಬಳಸಿಲ್ಲ. ಆಮೇಲೆ ಸುಮಾರು 20 ಮಿಲಿಮೀಟರ್ ಏನು ಡಾಂಬರನ್ನು ಹಾಕಬೇಕಾಗಿತ್ತು, ಅಲ್ಲಿ ಸುಮಾರು ಒಂದು 8ರಿಂದ 10 ಮಿಲಿಮೀಟರ್ ಒಂದು ಡಾಂಬರನ್ನು ಹಾಕಿದ್ದಾರೆ. ಹಾಗಾಗಿನೇ ಈ ಒಂದು ಭಾಗದ ರಸ್ತೆಗಳನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು, ಮತ್ತೆ ಉತ್ತಮ ಗುಣಮಟ್ಟದ ಒಂದು ರಸ್ತೆಗಳಾಗಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಒಂದು ಭಾರದ ಒಂದು ವಾಹನಗಳು ಕೂಡ ಓಡಾಡುತ್ತೆ. ಹಾಗಾಗಿನೇ ಈ ಒಂದು ರಸ್ತೆಗಳು ಖಂಡಿತ ಎಷ್ಟು ವರ್ಷ ಇರುತ್ತೋ ಅಂತಕ್ಕಂಥ ಒಂದು ಅನುಮಾನವನ್ನು ಕೂಡ ಈಗ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡಿರುವಂತಹ ಸ್ಥಳೀಯರೇನಿದ್ದಾರೆ, ಏನು ಚಾಮನಹಳ್ಳಿ ರಸ್ತೆ ಏನಿದೆ ಸಂಪೂರ್ಣ ಅದು ಕಳಪೆ ಒಂದು ಗುಣಮಟ್ಟದಾಗಿದೆ. ಜೊತೆಗೆ ಈ ಒಂದು ಕೀರಿಮಂದೆ ರಸ್ತೆ ಕೂಡ ಅದೇ ಒಂದು ಪರಿಸ್ಥಿತಿ ಆಗಿರುತ್ತೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಕೈಗೊಂಡಿರುವಂತಹ ಈ ಒಂದು ಡಾಂಬರೀಕರಣ ಕಾಮಗಾರಿಗಳು ಸಂಪೂರ್ಣ ಕಳಪೆ ಆಗಿದೆ. ಈ ಬಗ್ಗೆ ಅಧಿಕಾರಿಗಳು ಕೂಡ ಒಂದು ನಿರ್ಲಕ್ಷ್ಯದ ಉತ್ತರವನ್ನು ಕೊಡ್ತಾರೆ. ಹಾಗಾಗಿನೇ ಇವರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ರಸ್ತೆಯನ್ನ ಒಂದು ಪುನರ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒತ್ತಾಯ ಈಗ ಗ್ರಾಮಸ್ಥರದ್ದು ಆಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಕಾಮಸಮುದ್ರ ಭಾಗದಲ್ಲಿ ಈಗಾಗಲೇ ರಸ್ತೆ ಕೂಡ ಹದಗೆಟ್ಟಿದೆ. ಹಾಗಾಗಿನೇ ರಸ್ತೆಗಳನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಆದ್ರೆ ಈಗ ಸರ್ಕಾರ ಕೊಡ್ತಾ ಇರುವಂತಹ ಒಂದು ಅನುದಾನವನ್ನ ಬಳಸಿಕೊಂಡು ಏನು ಗ್ರಾಮೀಣ ಭಾಗದ ಸಂಪರ್ಕದ ರಸ್ತೆಗಳನ್ನ ಏನು ಸರಿಯಾಗಿ ನಿರ್ಮಾಣ ಮಾಡಬೇಕಾಗಿರುವಂತಹ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಈಗ ಬಹಳಷ್ಟು ಒಂದು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ನಾವು ಕೂಡ ಏನು ಅಲ್ಲಿ ಜೆಇ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರನ್ನ ಫೋನ್ ಮೂಲಕ ಸಂಪರ್ಕ ಮಾಡಿದ್ವಿ. ಅವರು ಒಂದು ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಗ್ರಾಮಸ್ಥರು ಕೈಯಿಂದ ಬೇಕಂತಾನೆ ತಾರನ್ನ ಕೀಳ್ತಾ ಇದ್ದಾರೆ, ಹಾಗಾಗಿನೇ ಅದು ತಾರ್ ಕಿತ್ತು ಬರ್ತಾ ಇದೆ, ಇದು ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಅಧಿಕಾರಿ ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ಚಾಮನಹಳ್ಳಿಯಿಂದ ತೊಪ್ಪನಹಳ್ಳಿ ತನಕ ಡಾಂಬರೀಕರಣ ರಸ್ತೆ ಹಾಕಿದ್ದಾರೆ. 900 ಮೀಟರ್ ಹಾಕಿರೋದು ಅವರು. 1200 ಮೀಟ್ರು ನಾವು ಎಕ್ಸ್ಚೇಂಜ್ ಸ್ವಲ್ಪ ಹಾಕ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಕ್ಕೆ ಅವರು ಸ್ವಲ್ಪ ಗೇಜ್ ಕಮ್ಮಿ ಮಾಡಿ ಸ್ವಲ್ಪ ಲೆಂತ್ ಹಾಕ್ಕೊಟ್ಟಿದ್ದಾರೆ ಆ ಕಡೆ. ಇದ್ರ ಬಗ್ಗೆ ಸೈಡೆಲ್ಲ ಕ್ವಾಲಿಟಿ ಇದೆ, ಸೆಂಟ್ರಲ್ಲಿ ಸ್ವಲ್ಪ ಮೆಲಿಸಾಗಿ ಹಾಕಿದ್ದಾರೆ. ಅದು ನೆಕ್ಸ್ಟ್ ಡಾಂಬರೀಕರಣ ಹಾಕಿದ್ರೆ ಇಂಜಿನಿಯರು ಶ್ರೀನಿವಾಸ್ ಅವರು ಹೇಳಿದ್ದಾರೆ ಹಾಕ್ಕೊಡ್ತೀವಿ, ಮತ್ತೆ ಏನಾದರೂ ಪ್ಯಾಚ್ ಏನಿದೆ ಕಿತ್ತಬಾರ್ದು, ನೀಟಾಗಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಥಿಕ್ನೆಸ್ ಕಮ್ಮಿ ಇದೆ, ಇಂಜಿನಿಯರ್ ಕೇಳಿದಕ್ಕೆ ನಾವು ಆಗಿರೋ ಗೇಜ್ಗೆ ಕ್ವಾಲಿಟಿ ಕರೆಕ್ಟಾಗಿದೆ. ಈ ಗೇಜ್ ಅಷ್ಟೇ ನಾವು ಕೊಟ್ಟಿರೋ ಎಸ್ಟಿಮೇಟ್ ಕೊಟ್ಟಿರೋದೇ ಅಷ್ಟು. ಇದು ನಾವು ಏನು ಮಾಡೋಕ್ಕಾಗಲ್ಲ, ಇದಕ್ಕೆ ಎಸ್ಟಿಮೇಟ್ ಕೊಟ್ಟಿರೋದೇ ನಾವು ಗೇಜ್ ಕಮ್ಮಿ. 900 ಮೀಟ್ರಿಗೆ ನಾವು 2200 ಮೀಟ್ರ್ ಹಾಕಿದ್ದೀವಿ ರೋಡು. ಅದಕ್ಕೂ ಸ್ವಲ್ಪ ಗೇಜ್ ಕಮ್ಮಿ ಆಗಿರ್ಬೋದು.
5 ವರ್ಷ ನಮ್ಮ ಕೈಲಿದ್ದಕ್ಕೆ 5 ವರ್ಷ ವಾರಂಟಿ ನಮ್ಮದೇ ಇದೆ, ನಾವು ಏನಿದು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಇದು 1.5 ಕಿಲೋಮೀಟ್ರು ಮೋಸ್ಟ್ಲಿ ಇರ್ಬೋದು, ದೊಡ್ಡಬಂಪಲ್ಲಿಂದ ಕಿರುಮಂದಿಗೆ 1.5 ಕಿಲೋಮೀಟ್ರು. ನಾವು ಇವ್ರಿಗೆ ಫಸ್ಟಿಂದ ಹೇಳಿದ್ದೀವಿ ರೋಡ್ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ. ಒಂದು 4 ತಿಂಗಳು 5 ತಿಂಗಳು ಬ್ಯಾಕೆ ರೋಡ್ ಕಿತ್ತಾಕಿದ್ರು. ಆವಾಗ ನಾವು ಹೇಳಿದ್ವಿ, ನೋಡಿ ಸ್ವಾಮಿ ನಮ್ಮೂರಿಗೆ ರೋಡ್ ಚೆನ್ನಾಗಿ ಮಾಡಿಕೊಡಿ, ಊಟ ಕೊಡ್ತೀವಿ, ನೀರು ಕೊಡ್ತೀವಿ, ನಿಮ್ಗೆ ಏನು ಬೇಕೋ ನಮ್ಮ ಸಹಕಾರ ಇರುತ್ತೆ, ಯಾರಿಗೇನು ಪರ್ಸೆಂಟೇಜ್ ಕೊಡಬೇಡಿ, ನಮ್ಮ ರೋಡ್ ನಾವು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ 11 ಸತಿ ಎಚ್ಚರಿಕೆ ಕೊಟ್ಟಿದ್ವಿ. ಆದರೂ ರೋಡ್ ಸರಿಯಾಗಿ ಮಾಡಿಲ್ಲ. ರಸ್ತೆ ಏನೂ ಇಲ್ಲ ಸರ್, ಒಂದು 9 mm ಕೂಡ ಹಾಕಿಲ್ಲ. ಖಾಲಿ ಒಂದು ಫೈನ್ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ಗಾಡಿ ಹೋದ್ರೂ ಸಹ ಮೊದಲು ಕಿತ್ತೋಗ್ತದೆ, ನೋಡಿ ಕೈಯಲ್ಲೇ ಬಂದರೆ ಕಿತ್ತೋಗ್ತದೆ. ತುಂಬ ಕಳಪೆ ಸರ್. ಈ ಥರ ಕಾಮಗಾರಿಗಳು ಮಾಡಿರೋ ಜನರು ಟ್ಯಾಕ್ಸ್ ತಗೊಂಡೋಗಿ ಈ ಥರ ಮಾಡೋದು ತುಂಬ ತಪ್ಪಲ್ವ ನೀವು? ಅದಕ್ಕೆ ಇಮಿಡಿಯೇಟಾಗಿ ಬಂದು ನಮ್ದು ಏನಿದೆ ರೋಡ್ ಸರಿ ಮಾಡಿಕೊಡ್ಬೇಕು. ಇಲ್ಲಾಂದರೆ ಇದ್ರ ಬಗ್ಗೆ ನಮ್ಮ ರೈತರಾಗಲಿ ಗ್ರಾಮಸ್ಥರು ತೊಂದರೆಯಲ್ಲಿದ್ದಾರೆ. ನಿಮ್ಗೆ ಮಾತ್ರ ಹೋರಾಟ ಮಾಡೇ ಮಾಡ್ತೀವಿ, ಬಿಡೋದಿಲ್ಲ. ಇದನ್ನು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಫೋನ್ ಎತ್ತೀರ ಸಾರ್ ಬರ್ತೀನಿ ಅಂತೀರ, ಎಲ್ಲಿ ಬರ್ತೀರಾ ಏನು ಮಾಡ್ತೀರಾ ಗೊತ್ತಿಲ್ಲ. ಸರ್ಕಾರದಿಂದ ಇಷ್ಟು ಲಕ್ಷ ಬಂಡವಾಳ ಹಾಕಿ ನೀವೆಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಸರ್ ಸರ್ಕಾರ ಉದ್ಧಾರ ಆಗುತ್ತೆ? ನನ್ನ ಪ್ರಕಾರ ಒಂದು 30% ಕೂಡ ಇದು ಹಾಕಿಲ್ಲ ಸರ್. ಏನು ಎಸ್ಟಿಮೇಟ್ ಇದೆ 30% ಕೂಡ ಕೆಲಸ ಆಗಿಲ್ಲ. ಪಕ್ಕಾ ಗೋಲ್ಮಾಲೆ ಇದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜಕೀಯ ನಾಯಕರಾಗಲಿ ಆಗಲಿ ಎಲ್ಲರೂ ಬಂದಿದ್ರು ಇದು ಹಾಕಬೇಕು, ಇಲ್ಲಾಂದ್ರೆ ಇದ್ರ ಬಗ್ಗೆ ಹೋರಾಟನೂ ಮಾಡ್ತೀವಿ. ನಮ್ಮ ಗ್ರಾಮಸ್ಥರು ಇದರಿಂದ ಏನೇ ಆದರೂ ಬಿಟ್ಕೊಡೋಕೆ ಚಾನ್ಸ್ ಇಲ್ಲ. ನಮ್ದು ಏನಿದೆ ಅದನ್ನ ಮಾಡ್ಕೊಡ್ಬೇಕು ಸರ್, ಅಷ್ಟೇ ನಮ್ದು. ಅಂದ್ರೆ ಎಲ್ಲ ಒಂದು ರಸ್ತೆಗಳ ನಿರ್ಮಾಣ ಆದ ನಂತರ ಖಂಡಿತ ಕೈಯಿಂದ ಸಾಮಾನ್ಯ ಒಬ್ಬ ಮನುಷ್ಯ ರಸ್ತೆಯನ್ನ ಅಂದ್ರೆ ತಾರನ್ನ ಕೀಳೋದಕ್ಕೆ ಖಂಡಿತ ಸಾಧ್ಯನಾ ಅಂತ ನೋಡಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿನೇ ಎಲ್ಲ ಒಂದ್ ಕಡೆ ಇದೊಂದು ಲೋಪ ಆಗಿದೆ. ಹಾಗಾಗಿನೇ ಒಂದು ತಾರ್ ಖಂಡಿತ ಕೈಗೆ ಕಿತ್ತು ಬರ್ತಾ ಇದೆ. ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಆದ್ರೆ ಸುಮಾರು 5 ರಿಂದ 10 ವರ್ಷ ಆದ್ರೂ ಈ ಒಂದು ರಸ್ತೆ ಬಳಕೆ ಆಗುತ್ತೆ. ಹಾಗಾಗಿನೇ ಅದು ಗ್ರಾಮೀಣ ಭಾಗದ ಒಂದು ಸಂಪರ್ಕಕ್ಕೆ ಈ ಒಂದು ರಸ್ತೆ ಇರೋದ್ರಿಂದ ಹಾಗಾಗಿನೇ ಅಲ್ಲಿ ಉತ್ತಮ ಗುಣಮಟ್ಟದ ರಸ್ತೆಗಳನ್ನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸರ್ಕಾರ ಅನುದಾನವನ್ನು ಕೊಡುತ್ತೆ. ಆದ್ರೆ ಅಧಿಕಾರಿಗಳು ಮಾಡುವಂತಹ ನಿರ್ಲಕ್ಷ್ಯದಿಂದ ಇದೀಗ ಒಂದು ಕಳಪೆ ಗುಣಮಟ್ಟದ ಕಾಮಗಾರಿಗಳು ಕೂಡ ಆಗ್ತಾ ಇರುವಂತದ್ದು. ಈ ಬಗ್ಗೆ ಖಂಡಿತ ಸ್ಥಳೀಯ ಶಾಸಕರು ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈ ಬಗ್ಗೆ ಪರಿಶೀಲನೆ ಮಾಡಿ ಈ ಒಂದು ಭಾಗದಲ್ಲಿ ಆಗಿರ್ತಕ್ಕಂಥ ಕಳಪೆ ಕಾಮಗಾರಿ ಬಗ್ಗೆ ಒಂದು ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ರಘುರಾಜ್, News 18, ಕೋಲಾರ.